ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ಚಳವಳಿ, ನೀವು ಚಳವಳಿ ಅಂತ ಕರೀರಿ, ಹೋರಾಟ ಅಂತ ಕರೀರಿ, ಪ್ರತಿಭಟನೆ ಅಂತ ಕರೀರಿ, ಅಥವಾ ಏನು ಬೇಕಾದರೂ ಹೇಳ್ಬೋದು, ಇದಕ್ಕೆ ನೇರವಾಗಿ ತೊಡೆ ತಟ್ಟಿದ್ದಾರೆ ಅಂತ ಹೇಳ್ಬೋದು. ಅಥವಾ ಇದು ಡೈರೆಕ್ಟ್ ಸವಾಲ್, ಡೈರೆಕ್ಟ್ ಹಿಟ್. ಮತ್ತು ನಾನು ಹೇಳ್ತೀನಿ ಕೇಳಿ, ಹೀಗಾಗ್ಬಿಟ್ರೆ ಒಂದು ಅರಾಜಕತೆ ಸೃಷ್ಟಿಯಾಗುತ್ತೆ. ಬಹುಶಃ ಕರ್ನಾಟಕ ರಾಜ್ಯ ರಾಜಕಾರಣ ಹಿಂದೆಂದೂ ಕಂಡು ಕೇಳರಿಯದಂತಹ ದೊಡ್ಡ ಬೆಳವಣಿಗೆಗೆ ಈ ನಡೆ ಕಾರಣ ಆಗಿದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಆರಂಭಿಸಿರುವಂತಹ ದೊಡ್ಡ ಚಳವಳಿ ಯಾವುದು? ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ. ಹೈಕಮಾಂಡ್ವರೆಗೂ ಹೋಗಿ ಡೆಲ್ಲಿಗೆ ಹೋಗಿರೋದೇ ಅದಕ್ಕೆ. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಟಿರೋದೇ ಅದಕ್ಕೆ, ದೆಹಲಿಯಲ್ಲಿ ಬಿಟ್ಟಿರೋದೇ ಅದಕ್ಕೆ. 2 ದಿನ ಡೆಲ್ಲಿಯಲ್ಲಿ ಉಳ್ಕೊತಾ ಇದ್ದಾರೆ. ಏನಕ್ಕೆ ನೋಡಿ, ಈ ಕಡೆ ಸಿದ್ದರಾಮಯ್ಯನವ್ರು ಏನು ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ನೋಡಿ, ಯಾವಾಗ ನಾಯಕ ಕರಿತಾನೋ ಆಗ ಬರಲಿಲ್ಲ ಅಷ್ಟೇ ಅಲ್ಲ, ಬರೋದಿಲ್ಲ, ಆಗೋದಿಲ್ಲ, ನಾನಿಲ್ಲಿ ಇರೋದೇ ಇಲ್ಲ, ಏನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಅನ್ನೋ ಲೆವೆಲ್ಗೆ ಮೆಸೇಜ್ ಕೊಟ್ಬಿಟ್ರೆ ಏನಾಗಬೇಕು? ವ್ಯವಸ್ಥೆ ಏನಾಗಬೇಕು? ಆಡಳಿತ ಏನಾಗಬೇಕು? ಸರ್ಕಾರ ಏನಾಗಬೇಕು? ಅದಕ್ಕೆ ಹೇಳಿದ್ದು ನಾನು, ಅರಾಜಕತೆ ಸೃಷ್ಟಿಯಾಗುವತ್ತ ಈ ನಡೆ ಮೊದಲ ಹೆಜ್ಜೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಇಟ್ಟಿರುವಂಥ ಹೆಜ್ಜೆ ಯಾವುದು? ಅವರು ಆರಂಭಿಸಿರುವ ದೊಡ್ಡ ಚಳವಳಿ ಯಾವುದು? ಯಾವ ರೀತಿಯ ಸವಾಲು ಹಾಕಿದ್ದಾರೆ? ತೊಡೆ ತಟ್ಟಿ ಸವಾಲು ಹಾಕಿದ್ದಾರೆ ಅಂದರೆ ಅದಿನ್ನೆಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಈ ದೆಹಲಿಯ ಭೇಟಿ ಇದೆಯಲ್ಲ, ಇದು ಸುಮ್ಮನೆ ಅಲ್ಲ, ನೀವು ಅಂದ್ಕೊಂಡಷ್ಟು ಸಲೀಸಲ್ಲ. ಯಾವುದೋ ಅಸ್ಸಾಂ ಎಲೆಕ್ಷನ್ನು ಮತ್ತೊಂದು ಅಂತ ಅನ್ಕೋಬಿಡಿ. ನೆಪ ಇರ್ಬೋದು, ಆದರೆ ಅಸಲಿಗೆ ಡಿ ಕೆ ಶಿವಕುಮಾರ್ ಅವರು 2 ದಿನ ದೆಹಲಿಯಲ್ಲಿ ಉಳಿಯುತ್ತಿರುವ ಹಿನ್ನೆಲೆ ಏನಪ್ಪ ಅಂದರೆ, ಸಿದ್ದರಾಮಯ್ಯನವರಿಗೆ ನೇರ ಸವಾಲ್, ಡೈರೆಕ್ಟ್ ಚಾಲೆಂಜ್, ತೊಡೆ ತಟ್ಟಿ ಸವಾಲು ಹಾಕಿದಾಗೆ. ಅಷ್ಟೇ ಅಲ್ಲ, ಐ ಡೋಂಟ್ ಕೇರ್ ಅಂದ ಹಾಗೆ, ನೀವೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂದಂಗೆ. ಮತ್ತು ನೋಡಿ, ಸಿದ್ದರಾಮಯ್ಯನವರು ಇದಕ್ಕೆ ನೋಡ್ಕೊಂಡು ಸುಮ್ಮನೆ ಕಡಲೆಪುರಿ ತಿಂತ ಕೂತಿಲ್ಲ. ಅವರು ಕೂಡ ಇದಕ್ಕೆ ಕೌಂಟರ್ ಸ್ಟ್ರಾಟಜಿ ಮಾಡಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಅದೇನು ಅಂತ ಕೂಡ ನಾನು ಹೇಳ್ತೀನಿ. ಮೊದಲು ಡಿ ಕೆ ಶಿವಕುಮಾರ್ ಅವರು ಆರಂಭಿಸಿರುವಂಥ ಆ ದೊಡ್ಡ ಚಳವಳಿ ಯಾವುದು? ತೊಡೆ ತಟ್ಟಿ ಹಾಕಿರುವ ಸವಾಲು ಯಾವುದು? ಅದನ್ನು ಹೇಳ್ತೀನಿ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಈ ದೆಹಲಿಯ ಭೇಟಿ ಇದೆಯಲ್ಲ, ಅವರು ತುಂಬ ಪ್ಲ್ಯಾನ್ಡಾಗಿ ಹೋಗಿದ್ದಾರೆ. ಮತ್ತು ಯಾವಾಗ ಹೋಗಿದ್ದಾರೆ ಅಂದರೆ, ಸಿದ್ದರಾಮಯ್ಯನವರು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಯಾವಾಗ ಡಿ ಕೆ ಶಿವಕುಮಾರ್ ಅವರು ನಿರ್ವಹಿಸುತ್ತಿರುವಂತಹ 2 ಇಲಾಖೆಗಳು, ಒಂದು ಜಲಸಂಪನ್ಮೂಲ ಇಲಾಖೆ, ಮತ್ತೊಂದು ಬೆಂಗಳೂರು ಅಭಿವೃದ್ಧಿ ಇಲಾಖೆ, ಈ 2 ಇಲಾಖೆಗಳ ಸಭೆಯನ್ನು ಕರೆದಾಗಲೇ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಹೀಗೆ ದೆಹಲಿಗೆ ಹೋಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಪಟ್ಟೇನಿತ್ತು ಅಂದರೆ, ಮುಖ್ಯಮಂತ್ರಿ ಪಟ್ಟದ ವಿಚಾರ ತೀರ್ಮಾನ ಆಗುವವರೆಗೂ ಬಜೆಟ್ ಸಭೆ ನಡೆಯಕೂಡದು, ಯಾವುದೇ ಪೂರ್ವಭಾವಿ ಸಭೆ ಮಾಡಬಾರ್ದು ಅಂತ ಇದ್ರು. ಆದರೆ ಸಿದ್ದರಾಮಯ್ಯನವರು ತಂಪಾಡಿಗೆ ತಾವು ಆರಂಭ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರಿಗೆ ಡೆಲ್ಲಿಗೆ ಹೋಗಿದ್ದಾರೆ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಏನಂದರೆ, ನಂಬರ್ 1, ಮುಖ್ಯಮಂತ್ರಿ ಪಟ್ಟದ ವಿಚಾರ ತೀರ್ಮಾನ ಮಾಡಿ, ಅಲ್ಲಿಯವರೆಗೂ ಕೂಡ ನಾನು ಸಿದ್ದರಾಮಯ್ಯನವರು ಕರೆದಿರುವಂತಹ ಸಭೆಗೆ ಹಾಜರಾಗೋಲ್ಲ. ಒಂದು ವೇಳೆ ಇಲ್ಲ ನಾ ಹಾಜರಾಗಲೇಬೇಕು ಅಂದರೆ, ನಂಬರ್ 2, ಮೊದಲೇ ಡಿಸೈಡ್ ಆಗಬೇಕು ನನ್ನ ಇಲಾಖೆಗೆ ಎಷ್ಟು ಅನುದಾನ ಕೊಡ್ತಾರವರು ಈ ಬಜೆಟ್ನಲ್ಲಿ, ಎಷ್ಟು ಅಲೋಕೇಶನ್. ಬೆಂಗಳೂರು ಅಭಿವೃದ್ಧಿ ಇಲಾಖೆಗೆ ಹೈಯೆಸ್ಟ್ ಕೊಡಬೇಕು, ಜಲಸಂಪನ್ಮೂಲ ಇಲಾಖೆಗೆ ಸೆಕೆಂಡ್ ಹೈಯೆಸ್ಟ್ ಸಿಗಬೇಕು. ಹಾಗಿದ್ದರೆ ಮಾತ್ರ ನಾನು ಅದನ್ನು ಒಪ್ಕೋತೀನಿ. ಅದರ್ವೈಸ್ ನಾವು ಒಪ್ಕೊಳ್ಳೋದೇ ಇಲ್ಲ, ಆ ಸಭೆಗೆ ಹಾಜರಾಗಲ್ಲ. ಮಾಡ್ಕೊಳ್ಳಿ, ಅವ್ರು ಏನು ಮಾಡ್ಕೊತಾರೋ ಮಾಡ್ಕೊಳ್ಳಿ, ಅದು ಹೇಗೆ ಬಜೆಟ್ ಪಾಸ್ ಆಗುತ್ತೋ ನೋಡ್ತೀನಿ ಅನ್ನೋ ಲೆವೆಲ್ಲಿಗೆ ಬಂದು ನಿಂತಿದ್ದಾರೆ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಡಿ ಕೆ ಶಿವಕುಮಾರ್ ಅವರು ಯಾವ ಹಂತಕ್ಕೆ ಹೋಗಿದ್ದಾರೆ ಅಂತ. ಈಗ ಹೈಕಮಾಂಡ್ ಬಳಿ ಅವರು ತಮ್ಮ ಇಲಾಖೆಯ ಫೈಲ್ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಎಷ್ಟು ಬೇಡಿಕೆ ಇದೆ, ಎಷ್ಟು ಹಣ ಕೊಡಬೇಕಾಗಿದೆ ನಮಗೆ, ಹೈಕಮಾಂಡ್ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏನು ಡೈರೆಕ್ಷನ್ ಕೊಡಬೇಕಾಗಿದೆ, ಇಷ್ಟನ್ನೂ ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಇದನ್ನು ತಿಳಿಸೋದಕ್ಕೂ ಮೊದಲು ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಒಂದು ತೀರ್ಮಾನ ಮಾಡಿ. ಇಂಪ್ಲಿಮೆಂಟೇಷನ್ ಯಾವಾಗ ಬೇಕಾದರೂ ಆಗಲಿ, ತೀರ್ಮಾನ ಮಾಡಿ ಅನ್ನುವಂಥ ಪಟ್ಟನ್ನು ಹಿಡಲಿಕ್ಕೆ ಹೊರಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತು ಮುಖ್ಯಮಂತ್ರಿ ಪಟ್ಟದ ವಿಚಾರ ರಾತ್ರಿ ತೀರ್ಮಾನ ಆಗಲ್ಲ ಅಂತ. ಆದರೆ ಆ ಪಟ್ಟನ್ನು ಹಾಕಿದ್ರೆ ಅವರಿಗೆ ಅಟ್ಲೀಸ್ಟ್ ಚೌಕಾಸಿಯಲ್ಲಿ ಏನು ಸಿಗುತ್ತೆ, ಈ 2 ಇಲಾಖೆಗಳಿಗೆ ಹೈಯೆಸ್ಟ್ ಅಲೋಕೇಶನ್, ಅತಿ ಹೆಚ್ಚು ಅನುದಾನ ಸಿಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಅಲ್ಲಿ ಲೆಕ್ಕ ಹಾಕಳಿ ಯಾವ ಹಂತಕ್ಕೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಇದು ನೇರವಾಗಿ ಮುಖ್ಯಮಂತ್ರಿಗಳಿಗೆ ತೊಡೆ ತಟ್ಟಾಗಲ್ವಾ? ಮುಖ್ಯಮಂತ್ರಿಗಳು ಕೌಂಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದೆ ನಾನು. ಅವ್ರು ಕೌಂಟರ್ ಕೊಟ್ಟಿದ್ದಾರೆ. ಯಾವ ರೀತಿ? ಡಿ ಕೆ ಶಿವಕುಮಾರ್ ಅವರು ಯಾವಾಗ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರವನ್ನು ಪ್ರಸ್ತಾವ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು, ನೇರವಾಗಿ KC ವೇಣುಗೋಪಾಲ್ ಅವ್ರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಅಪಾಯಿಂಟ್ಮೆಂಟ್ ಬೇಕು, ಇಲ್ಲದೆ ಹೋದರೆ ಆಡಳಿತ ಯಂತ್ರವೇ ಹಳಿ ತಪ್ಪುತ್ತೆ, ಅರಾಜಕತೆ ಸೃಷ್ಟಿಯಾಗುತ್ತೆ, ಅಧಿಕಾರಿಗಳು ಮಾತು ಕೇಳದಂತಹ ಪರಿಸ್ಥಿತಿ ಬರುತ್ತೆ. ಈ ರೀತಿ ಯಾವ ಸಚಿವರು ನಡ್ಕೋಬಾರ್ದು, ಯಾವುದೇ ಸಚಿವ ಸಂಪುಟ ಈ ರೀತಿ ಕಾರ್ಯನಿರ್ವಹಿಸಬಾರ್ದು. ಅದು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ KC ವೇಣುಗೋಪಾಲ್ ಅವರಿಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರಿಗೂ ಕೂಡ ಇದನ್ನೇ ಹೇಳಲಿಕ್ಕೆ ರೆಡಿ. ನೋಡಿ, ನಂಬರ್ 1, ಕ್ಲಾರಿಟಿ ಕೊಡಿ. ಈ ರೀತಿ ಗೊಂದಲ ಮುಂದುವರಿಯಕೂಡದು.
ನಾನು ಪರಿಪೂರ್ಣವಾಗಿ 5 ವರ್ಷ ಪೂರ್ಣ ಮಾಡಲಿಕ್ಕೆ ನೀವು ಕ್ಲಿಯರ್ ಡೈರೆಕ್ಷನ್ ಕೊಡಿ, ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ, ಅದು ನನ್ನ ಅಶ್ಯೂರೆನ್ಸ್. ಇಲ್ವಾ, ನಿಮಗೇನಾದ್ರು ಸಮಸ್ಯೆ ಇದೆಯಾ, ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಬಲಾಬಲವನ್ನು ಸಾಬೀತು ಮಾಡಲಿಕ್ಕೆ ಅವಕಾಶ ಕೊಡಿ. ಐ ವಿಲ್ ಪ್ರೂವ್ ದ ಮೆಜಾರಿಟಿ. ಅತಿ ಹೆಚ್ಚು ಶಾಸಕರು ಈಗಲೂ ನನ್ನ ಜೊತೆಯೇ ಇದ್ದಾರೆ, ಸಿದ್ದರಾಮಯ್ಯನವರು ಪಟ್ಟು ಹಾಕಿದ್ದಾರೆ. ನೋಡಿ, ಈಗ ನಿಜವಾಗಿಯೂ ಇಕ್ಕಟ್ಟಿಗೆ ಸಿಲುಕಿದ್ದು ಸಿದ್ದರಾಮಯ್ಯನವರಲ್ಲ, ಆಗ DK ಶಿವಕುಮಾರ್ಗೂ ಅಲ್ಲ ಸಂಕಷ್ಟ ಬಂದಿರೋದು. ನಿಜಕ್ಕೂ ಸಂಕಷ್ಟಕ್ಕೆ ಸಿಲುಕಿದ್ದು, ನಿಜಕ್ಕೂ ಅಡಕತ್ತರಿಗೆ ಸಿಲುಕಿದ್ದು, ನಿಜಕ್ಕೂ ಇಕ್ಕಟ್ಟಿಗೆ ಸಿಲುಕಿದ್ದು ಕಾಂಗ್ರೆಸ್ ಹೈಕಮಾಂಡ್. ಆ ಕಡೆ DK ಶಿವಕುಮಾರ್, ಈ ಕಡೆ ಸಿದ್ದರಾಮಯ್ಯನವರು, ಮಧ್ಯದಲ್ಲಿ ಹೈಕಮಾಂಡ್. ಅತ್ತದರಿ ಇತ್ತ ಪುಲಿ. ಏನು ಮಾಡ್ತಾರೆ ಈ ಪರಿಸ್ಥಿತಿಯಲ್ಲಿ? ಆ ಪರಿಸ್ಥಿತಿ ಬಂದಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಇಬ್ಬರೂ ಕೂಡ ಈ ಬಾರಿ ಮಾತ್ರ ತಾವು ಪಟ್ಟನ್ನು ಸಡಿಸಲಿಕ್ಕೆ ರೆಡಿ ಇಲ್ಲ. ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಯಾವ ತೀರ್ಮಾನ ಮಾಡಿದ್ರು ಕೂಡ ಹೇಳ್ತೀನಿ ಕೇಳಿ, ಸರ್ಕಾರವೇ ಸಂಕಷ್ಟಕ್ಕೆ ಸಿಲುಕುತ್ತೆ. ನೋಡಿ, ಕಳೆದ 2-3 ದಿನದಿಂದ ಏನೆಲ್ಲ ನಡೆದಿದೆ ನೀವು ನೋಡಿದ್ದೀರಿ. ಯತೀಂದ್ರ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್, ಸಿದ್ದರಾಮಯ್ಯನವರು 5 ವರ್ಷ CM ಅಂತೇಳಿ, ಅದಕ್ಕೆ ಬಂದಂಥ ಕೌಂಟರ್ ಸ್ಟೇಟ್ಮೆಂಟ್, ಅದು ಇಕ್ಬಾಲ್ ಹುಸೇನ್, ಬಸವರಾಜ್ ಶಿವಗಂಗಾ, ಡಾಕ್ಟರ್ ಪರಮೇಶ್ವರ್ ಮಾತನಾಡಿದ್ರು. ಬಹಳಷ್ಟು ವಿಚಾರಗಳೆಲ್ಲ ಬಂತು. ಒಬ್ಬರ ರಿಯಾಕ್ಷನು ಮತ್ತೊಬ್ಬರ ರಿಯಾಕ್ಷನ್, ಈ ರೀತಿ ಕ್ರಿಯೆ ಪ್ರತಿಕ್ರಿಯೆ ಎಲ್ಲ ಬರ್ತಾ ಹೋಯಿತು. ಈಗ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಯತೀಂದ್ರ ಕೊಟ್ಟಂತ ಹೇಳಿಕೆ ಹಿನ್ನೆಲೆಯಲ್ಲಿ ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ಅಲ್ಲಿಗೆ ನೋಡಿ, ಈಗ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕನ್ನುವಂಥ ಪರಿಸ್ಥಿತಿ ಬಂದಿದೆ. ಈಗ ಹೈಕಮಾಂಡ್ ಏನು ಮಾಡ್ಬೋದು ನೋಡಿ. ಹಿಂದೆ ಕೊಟ್ಟಿದ್ರು ಸಿದ್ದರಾಮಯ್ಯವರು DK ಶಿವಕುಮಾರ್ ಅವ್ರ ಇಲಾಖೆಗೆ ಅತಿ ಹೆಚ್ಚು ಅನುದಾನ ಕೊಟ್ಟಿದ್ರು. ಎಲ್ಲ ಇಲಾಖೆಗಳ ಪೈಕಿ ಕಳೆದ ವರ್ಷ ಬಜೆಟ್ನಲ್ಲಿ ಅತಿ ಹೆಚ್ಚು ಅಲೋಕೇಶನ್ ಸಿಕ್ಕಿದ್ದು ಯಾರಿಗೆ ಅಂದರೆ DK ಶಿವಕುಮಾರ್ ಅವ್ರ ಇಲಾಖೆಗೆ. ಹಿಂದಿನ ವರ್ಷದಲ್ಲೂ ಅಷ್ಟೇ, ಕಳೆದ 2 ವರ್ಷದ ಬಜೆಟ್ನಲ್ಲಿ DK ಶಿವಕುಮಾರ್ ಅವ್ರ ಇಲಾಖೆಗೆ ಅತಿ ಹೆಚ್ಚು ಅನುದಾನ ಸಿಕ್ಕಿತ್ತು. ಈ ಬಾರಿ ಹಾಗಾಗುತ್ತಾ? ಹಾಗಾಗದೆ ಹೋದರೆ ಏನಾಗುತ್ತೆ? ಈ ಎಲ್ಲ ಪ್ರಶ್ನೆಗಳು ನಮ್ಮ ಎದುರುಗಡೆ ಇದೆ. ಈ ಹಂತದಲ್ಲಿ DK ಶಿವಕುಮಾರ್ ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗಲಿಕ್ಕೆ ಸಜ್ಜಾಗಿದ್ದಾರೆ. ಈಗ ಹೈಕಮಾಂಡ್ ಏನು ಮಾಡುವುದು? ಇಲ್ಲಿಯವರೆಗೂ ಯಥಾಸ್ಥಿತಿ ಸ್ಟೇಟಸ್ ಕೋ ಅಂತ ತಳ್ಕೊಂಡು ಬಂದರು. ಆದರೆ ಈಗಲೂ ಕೂಡ ಯಥಾಸ್ಥಿತಿ ಅಂತ ತಳ್ಳಿಬಿಡ್ಬೋದಾ? ಒಪ್ಕೋತಾರ DK ಶಿವಕುಮಾರ್? ಅದಕ್ಕೆ ಸಿದ್ದರಾಮಯ್ಯನವರು ಒಪ್ತಾರ ಅಥವಾ ಏನಾದರೂ ಒಂದು ತೀರ್ಮಾನ ಆಗಬಹುದಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.